ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್ ಇಂಡಿಯನ್ ಪಾಲಿಟಿ ಪ್ರೆಸೆಂಟೆಡ್ ಬೈ ಸಂಗಟಿ ಸರ್. ನಾವು ಪ್ರಿವಿಯಸ್ ಕ್ಲಾಸ್ಗಳಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ಇಂಡಿಯನ್ ಪಾಲಿಟಿಯನ್ನು ಕವರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಭಾರತದಲ್ಲಿ 1ನೇ ಸಾರ್ವಜನಿಕ ಸೇವಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನು ಫಸ್ಟ್ ಟೈಮ್ ಯಾವಾಗ ಸ್ಥಾಪನೆ ಮಾಡಲಾಯಿತು? 1922, 24, 26, 28. ಯಾವುದು ಸರಿಯಾದ ಉತ್ತರ? ಇದಕ್ಕೆ ಡೈರೆಕ್ಟ್ ಆನ್ಸರ್ ಇರುವಂಥದ್ದು 1926 ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಥರ ಇದು ಸ್ಥಾಪಿಸಲಾಗ್ತದೆ. ಈ ಕ್ವಶನ್ ಕೂಡ ಕೇಳಿದರೆ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಗಮನ ಇರಲಿ. ಇಂಥವು ಸಿಂಪಲ್ ಕ್ವಶನ್ಸ್ ಕೂಡ ಪರ್ಫೆಕ್ಟ್ ಆಗಿರಬೇಕು. ಯಾಕಂದರೆ KS ಎಕ್ಸಾಮ್ಗಳಲ್ಲಿ ಒಂದ್ಸಲ ಈ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರೆ. ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಅವರಂತೂ ಡೈರೆಕ್ಟ್ ಕ್ವಶನ್ ಇಂಥವೇ ಜಾಸ್ತಿ ಕೇಳುವಂಥದ್ದು. ಸೊ UPSC ಅಧ್ಯಕ್ಷರನ್ನು ಯಾರು ನೇಮಿಸುತ್ತಾರೆ? ಇದು ಕೂಡ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಂಸತ್ತು, ನೇಮಕಾತಿಗಳ ಕ್ಯಾಬಿನೆಟ್ ಸಮಿತಿ, ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್. ಇದು ಯಾವುದು ಸರಿಯಾದ ಉತ್ತರ? ಇದು ಕೂಡ ಡೈರೆಕ್ಟ್ ಕ್ವಶನ್ ಇರುವಂಥದ್ದು. ರಾಷ್ಟ್ರಪತಿಯವರೇ ಇವರನ್ನ ನೇಮಕ ಮಾಡ್ತಾರೆ. ಓಕೆ, ಈ ರೀತಿ ಡೈರೆಕ್ಟ್ ಕ್ವಶನ್ ಇರ್ತದೆ. ಇಲ್ಲಿ ನೇಮಕಾತಿಗಳ ಕ್ಯಾಬಿನೆಟ್ ಸಮಿತಿ ಇದೆಯಲ್ಲ, ಇದಕ್ಕೆ ಚೇರ್ಮನ್ ಯಾರು ಇರ್ತಾರೆ ಸ್ನೇಹಿತರೆ? ಇದಕ್ಕೆ ಅಧ್ಯಕ್ಷ ಯಾರು ಇರ್ತಾರೆ? ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್. ಇದನ್ನು ನಾವು ಇಂಡಿಯನ್ ಪಾಲಿಟಿ ಕ್ಲಾಸ್ಗಳಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ ಸ್ನೇಹಿತರೆ. ಈ ಥರ ಪರಿಪೂರ್ಣ ಭಾರತದ ಸಂವಿಧಾನ ಅನ್ನುವಂಥದ್ದು ಇಲ್ಲಿ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ಈ ಕಂಪ್ಲೀಟ್ ಇಂಡಿಯನ್ ಪಾಲಿಟಿ ನಿಮಗೆ PC to DC ಎಕ್ಸಾಮಲ್ಲಿ ಯೂಸ್ ಆಗ್ತಾ ಹೋಗ್ತದೆ. ಆ್ಯಂಡ್ ಈಗ PSI ಎಕ್ಸಾಮ್ ಇರೋದ್ರಿಂದ PSI ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಇರುವಂಥ ಒಂದು 20 ಎಸ್ಸೆಗಳನ್ನು ಅಲ್ಲಿ ಕಂಪ್ಲೀಟ್ ಆಗಿ ಅದರ ಇಂಟ್ರೊಡಕ್ಷನ್ನು, ಬಾಡಿ ಪಾರ್ಟ್, ಕನ್ಕ್ಲೂಷನ್, ಸೊ ಇಂಪಾರ್ಟೆಂಟ್ ಕೊಟೇಶನ್ಸ್ಗಳು ಅವೆಲ್ಲವೂ ಕೂಡ ಚರ್ಚೆ ಆಗ್ತದೆ. ಇಷ್ಟು ನೋಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಎಕ್ಸಾಮನ್ನು ಬರೆಯೋದಕ್ಕೆ ಯೂಸ್ ಆಗ್ತದೆ. ಆ್ಯಂಡ್ ಎಕನಾಮಿಯಲ್ಲಿ ಎಲ್ಲ ಪಾಯಿಂಟ್ಗಳು ಕವರ್ ಆಗ್ತದೆ. ಇಲ್ಲಿ ಎಕನಾಮಿಕ್ ಸರ್ವೆ, ಬಜೆಟ್, ಕರ್ನಾಟಕದ ಬಜೆಟ್ ಆಗಲಿ, ಕೇಂದ್ರದ ಎಕನಾಮಿಕ್ ಸರ್ವೆ, ಬಜೆಟ್, ಈ ರೀತಿ ಅರ್ಥಶಾಸ್ತ್ರ, ಕೇಂದ್ರ ಸರ್ಕಾರದ ಇದು ಸ್ಕೀಮ್ಗಳು, ರಾಜ್ಯ ಸರ್ಕಾರದ ಸ್ಕೀಮ್ಗಳು ಅವೆಲ್ಲ ಕವರ್ ಆಗ್ತದೆ. ಆ್ಯಂಡ್ ಗ್ರೂಪ್ ಬಿ ಪೋಸ್ಟ್ ಒಂದು ಇಂಪಾರ್ಟೆಂಟ್ ಪೋಸ್ಟ್ ಕೂಡ ಕಾಲಾಗಿರೋದನ್ನು ನೋಡಿದ್ರಿ. ಪೋಸ್ಟ್ ಬಂದ್ ಕೂಡ ಆಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಇದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಗ್ರೂಪ್ ಬಿ ಪೋಸ್ಟ್. ತಹಶೀಲ್ದಾರ್ಗೆ ಇರುವಂಥ ಪೇಮೆಂಟ್ ಈಕ್ವಲ್ ಪೇಮೆಂಟ್ ಇರುವಂಥದ್ದು. ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಕ್ಲಾಸ್ಗಳು, PDF ನೋಟ್ಸ್ ಎಲ್ಲವೂ ಕೂಡ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ಆದಷ್ಟು ನೋಡ್ತಾ ಹೋಗಿ ಸ್ನೇಹಿತರೆ. UPSC ತನ್ನ ವಾರ್ಷಿಕ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ? ವಾರ್ಷಿಕ ವರದಿಯನ್ನು ಯಾರಿಗೆ ಕೊಡ್ತದೆ? ಸಂಸತ್ತಿಗೆ, ರಾಷ್ಟ್ರಪತಿಯವರಿಗೆ, ಗೃಹ ಸಚಿವರಿಗೆ, ಪ್ರಧಾನಮಂತ್ರಿಗೆ. UPSC ಕೊಡುವಂಥದ್ದು ಈ ಥರ ವಾರ್ಷಿಕ ವರದಿಗಳೆಲ್ಲ ರಾಷ್ಟ್ರಪತಿಗೆ ಬರ್ತದೆ. ಆ ರಾಷ್ಟ್ರಪತಿಯವರು ತೊಗೊಂಡೋಗಿ ಎಲ್ಲಿಡ್ತಾರೆ? ಅದನ್ನು ಪಾರ್ಲಿಮೆಂಟ್ ಮುಂದ್ಗಡೆ ಇಡಬೇಕು. ಎರಡೂ ಸದನಗಳ ಮುಂದೆ ಇಡುವಂಥದ್ದು ರಾಷ್ಟ್ರಪತಿಯ ಕರ್ತವ್ಯ. ಈ ರೀತಿ ಕ್ವಶನ್ ಕೂಡ ಬಂದಿದೆ. ಈ ಕೆಳಗಿನ ಯಾವ ಅಧಿಕಾರಿಗಳಲ್ಲಿ UPSC ಅಧ್ಯಕ್ಷರನ್ನು ತೆಗೆದು ಹಾಕಬಹುದು? ಯಾರು ಇದನ್ನ UPSC ಅಧ್ಯಕ್ಷರನ್ನು ತೆಗೆದುಹಾಕುವಂಥ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗೆ, ಸುಪ್ರೀಂ ಕೋರ್ಟ್, ಪ್ರಧಾನಿ, ಮತ್ತು ಇಲ್ಲಿ A ಮತ್ತು B ಅಂದರೆ ರಾಷ್ಟ್ರಪತಿ ಮತ್ತು ಸುಪ್ರೀಂ ಕೋರ್ಟ್ ಇಬ್ಬರು ತೆಗೆದು ಹಾಕಬಹುದು ಅಂತಾರೆ. ಯಾವುದು ಸರಿಯಾದ ಉತ್ತರ ಇದಕ್ಕೆ? ಇದು ಕೂಡ ಡೈರೆಕ್ಟ್ ಅಪಾಯಿಂಟ್ ಮಾಡಿದಂಥ ವ್ಯಕ್ತಿನೇ ತೆಗೆದುಹಾಕ್ತಾರೆ. ಅಪಾಯಿಂಟ್ ಮಾಡಿದಂಥ ರಾಷ್ಟ್ರಪತಿಯವರು ತೆಗೆದುಹಾಕುವಂಥದ್ದು. ಓಕೆ, ರೈಟ್. UPSCಯ ಸಂಯೋಜನೆಯನ್ನು ಯಾರು ನಿರ್ಧರಿಸುತ್ತಾರೆ? ಕಾಂಪೋಸಿಷನ್ ಆಫ್ UPSCಯಲ್ಲಿ ಯಾರ್ಯಾರು ಇರಬೇಕು, ಎಷ್ಟು ಜನ ಇರಬೇಕು ಅನ್ನುವಂಥದ್ದನ್ನು ಯಾರು ನಿರ್ಧಾರ ಮಾಡುವಂಥವ್ರು ಯಾರು ಸ್ನೇಹಿತರೆ? ರಾಷ್ಟ್ರಪತಿ, ಸಂವಿಧಾನ, UPSC ಅಧ್ಯಕ್ಷರು, ಮಂತ್ರಿಗಳ ಪರಿಷತ್ತು. ಇದು ಸರಿಯಾದ ಉತ್ತರ. ರಾಷ್ಟ್ರಪತಿಯವರೇ ಇದರ ಸಂಯೋಜನೆಯನ್ನು, ಕಾಂಪೋಸಿಷನ್ ಹೇಗಿರಬೇಕು, ಇವ್ರ ಟೆನ್ಯೂರ್ ಹೇಗೆ, ಅದೆಲ್ಲ ಕೂಡ ಇಲ್ಲಿ ಡಿಸ್ಕಸ್ ಆಗ್ತದೆ. ಎಷ್ಟು ಇದು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ? ಟೆನ್ಯೂರನ್ನ ಆಲ್ರೆಡಿ ಫಿಕ್ಸ್ ಆಗಿದೆ. ಎಷ್ಟು ಇರ್ತದೆ, ಎಷ್ಟು ವರ್ಷ ಇದೆ, ಮತ್ತು ಎಷ್ಟು ವರ್ಷ ಆಗುವವರೆಗೂ, ವಿಚ್ ಎವರ್ ಈಸ್ ಅರ್ಲಿಯರ್ ಅಂತೀವಲ್ಲ, ಯಾವುದು ಮೊದಲು ಅದು. ಇದನ್ನು ಡೈರೆಕ್ಟ್ KS ಕ್ವಶನ್ ಕೂಡ ಕೇಳಿದ್ರು. ಇದು ಗಮನದಲ್ಲಿ ಇರಲಿ. ರಾಜ್ಯ ಲೋಕ ಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಿಸಬಹುದು ಮತ್ತು ತೆಗೆದುಹಾಕಬಹುದು? ಅಂದರೆ ನೇಮಿಸುವುದು ಯಾರು, ತೆಗೆದುಹಾಕುವಂಥದ್ದು ಯಾರು? ರಾಜ್ಯಪಾಲರು ನೇಮಕ ಮಾಡ್ತಾರೆ ಮತ್ತು ಅವರೇ ತೆಗೆದುಹಾಕ್ತಾರೆ ಅಂತ ಆಪ್ಷನ್ A ಇದೆ. ಆಪ್ಷನ್ B, ರಾಜ್ಯಪಾಲರು ನೇಮಕ ಮಾಡಬಹುದು ಮತ್ತು ಅಧ್ಯಕ್ಷರು ತೆಗಿಬಹುದು, ಅಂದರೆ ರಾಷ್ಟ್ರಪತಿಯವರು ತೆಗೆದು ಹಾಕಬಹುದು ಅಂತ ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ನೇಮಿಸಬಹುದು ಮತ್ತು ಸಂಸತ್ತು ತೆಗೆದು ಹಾಕತ್ತೆ ಅಂತ. ಆಪ್ಷನ್ D, ರಾಜ್ಯಪಾಲರು ನೇಮಿಸ್ತಾರೆ, ವಿಧಾನಸಭೆ ತೆಗೆದು ಹಾಕತ್ತೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಪಾಸ್ ಮಾಡಿ ಆನ್ಸರ್ ಮಾಡ್ಬೋದಾ? ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ನೇಮಕ ಮಾಡೋದು ಯಾವಾಗಲೂ ಎಲ್ಲರಲ್ಲೂ ರಾಜ್ಯಪಾಲ ಇದೆ, ಇದು ಕರೆಕ್ಟ್ ಇದೆ. ರಾಜ್ಯಪಾಲರು ನೇಮಕ ಮಾಡ್ತಾರೆ ಆ್ಯಂಡ್ ಈ ರಾಷ್ಟ್ರಪತಿಯವರು ತೆಗೆದು ಹಾಕ್ತಾರೆ. ರಿಮೂವಲ್ ರಾಷ್ಟ್ರಪತಿಯವರು. ಇವರು ರಾಜೀನಾಮೆ ಕೊಡ್ಬೇಕಾದ್ರೆ ಯಾರು ಕೊಡ್ತಾರೆ? KPSC ಅವರು. ರಾಜೀನಾಮೆ ಕೊಡ್ಬೇಕಾದ್ರೆ ನೇಮಕ ಮಾಡಿದಂಥ ರಾಜ್ಯಪಾಲರಿಗೆ ಕೊಡೋದು. ರಾಜ್ಯಪಾಲರು ನೇಮಕ ಮಾಡ್ತಾರೆ. ರಾಜೀನಾಮೆ ಕೊಡಬೇಕನ್ನಿಸ್ತಂದ್ರೆ ಸದಸ್ಯರುಗಳಿಗೆ ಅಥವಾ ಅಧ್ಯಕ್ಷರಿಗೆ, ಅವರು ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ಕೊಡ್ತಾರೆ. ಬಟ್ ಅವ್ರನ್ನ ರಿಮೂವಲ್, ತೆಗೆದು ಹಾಕುವಂಥದ್ದು, ಅದು ರಾಷ್ಟ್ರಪತಿಗೆ ಅಧಿಕಾರ ಇರ್ತದೆ. ಈ ರೀತಿ ಬೇಸಿಕ್ ಕ್ವಶನ್ ಸಾಕಷ್ಟು ಬಾರಿ ಕೇಳಿದ್ದಾರೆ. ಭಾರತದಲ್ಲಿ ಯಾವ ಕಾಯ್ದೆಯ ಮೂಲಕ ಲೋಕಸೇವಾ ಆಯೋಗವನ್ನು ಮೊದಲ ಬಾರಿಗೆ ಸ್ಥಾಪಿಸಲಾಯಿತು? ಫಾರ್ ದ ಫಸ್ಟ್ ಟೈಮ್ ಯಾವ ಕಾಯ್ದೆ ಮೂಲಕ ಲೋಕಸೇವಾ ಆಯೋಗವನ್ನು ಬಂತು?
ನಾವು ಆಗಲೇ ಹೇಳಿದೀವಲ್ಲ, ಇಯರನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಯಾವ ಇಯರಲ್ಲಿ ಅದು ಫಸ್ಟ್ ಲೋಕಸಭೆ ಆಯೋಗ ಬಂತು ಅಂದರೆ ಇದು ಯಾವ ಕಾಯ್ದೆ ಅನ್ನೋದು ಈಸಿಯಾಗಿ ಗೊತ್ತಾಗ್ತದೆ. ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1909. ಇಲ್ಲೆಲ್ಲ ಇಂಡಿಯನ್ ಪಾಲಿಟಿಲಿ ಇನ್ ಡೀಟೇಲ್ ಆಗಿ ಇವೆಲ್ಲ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ, ಈ ಕಾಯ್ದೆಗಳಲ್ಲಿ ಏನೇನು ಬರ್ತದಂತ. ಆ್ಯಂಡ್ ಈ KS ಮೇನ್ಸ್ ಎಕ್ಸಾಮಲ್ಲಿಂತೂ ಇದು ಡೈರೆಕ್ಟಾಗಿ ಸಿಲೆಬಸ್ಗೆ ಇದೆ. ಭಾರತದ ಸರ್ಕಾರದ ಕಾಯ್ದೆ 1919, ಭಾರತದ ಸರ್ಕಾರ ಕಾಯ್ದೆ 1858, ಭಾರತದ ಸರ್ಕಾರದ ಕಾಯ್ದೆ 1935. ಸರಿಯಾದ ಉತ್ತರ ಯಾವುದು? 1919. ಇದಕ್ಕೆ ಇನ್ನೊಂದು ಹೆಸರು ಏನಿದೆ, ಯಾವ ಕಾಯ್ದೆ ಅಂತಾರೆ ಅನ್ನೋದೊಂದು ಹೇಳಿ. ಯಾಕಂದ್ರೆ ಆಗಲೇ ನೋಡಿದಾಗ UPSC ಅನ್ನೋದು 1926ರಲ್ಲಿ ಸ್ಥಾಪನೆ ಆಯ್ತು ಅಂತೀವಿ. 26ರಲ್ಲಿ ಅಂದರೆ ಈ ಕಾಯ್ದೆ ಮೂಲಕ ಆಗಿದ್ದು. ಅಟ್ಲೀಸ್ಟ್ ನಿಮ್ಗೆ ಇಯರ್ ನೆನಪಿತ್ತಂದ್ರೆ ಈ ಕಾಯ್ದೆ ಆದ ನಂತರ ಬಂದಿದೆ ಅಂತ ಅನ್ನೋದು ಗಮನದಲ್ಲಿರ್ತದೆ. ಸೊ ಈ ಥರ ನೀವು ಎಕ್ಸ್ಟೆನ್ಸಿವ್ ಆಗಿ ಓದ್ತಾ ಹೋದಾಗ ಯಾವುದೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಬಂದಾಗ ಕೂಡ ಎಲಿಮಿನೇಷನ್ ಮೆಥಡ್ ಆ ಥರ ಜಸ್ಟ್ಲಿ ಗೆಸ್ ಮಾಡೋದಕ್ಕೆ ಯೂಸ್ ಆಗ್ತದೆ. ಅದಕ್ಕೆ ಮೇಲ್ಮೇಲಿಂದ ಅಷ್ಟೇ ಓದ್ತಾ ಕುಂತ್ರೆ ಆಗಲ್ಲ, ಅದನ್ನೆಲ್ಲವನ್ನೂ ಓದಿರ್ತಾರೆ. ಅದಕ್ಕಿಂತ ಬಿಟ್ಟು ಎಕ್ಸ್ಟ್ರಾ ಓದಿದಾಗ ಮಾತ್ರ ನೀವು ಸಕ್ಸಸ್ ಆಗುವಂಥ ಸಾಧ್ಯತೆ ಇರ್ತದೆ. ಕೆಳಗಿನವರಲ್ಲಿ ಯಾರು UPSC ಅಧ್ಯಕ್ಷರ ಪದಚ್ಯುತಿಗೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಬಹುದು? UPSC ಅಧ್ಯಕ್ಷರನ್ನ ಅವ್ರ ತೆಗೆದು ಹಾಕಿ ಅಂತ ಶಿಫಾರಸು ಮಾಡೋದೇ ಯಾರು ರಾಷ್ಟ್ರಪತಿಗೆ? ಉಪರಾಷ್ಟ್ರಪತಿಯವರು ಮಾಡ್ತಾರ, ಸುಪ್ರೀಂ ಕೋರ್ಟ್, ಮಾನವ ಸಂಪನ್ಮೂಲ ಸಚಿವರು, ಹ್ಯೂಮನ್ ರಿಸೋರ್ಸ್ HRD ಮಿನಿಸ್ಟರ್, ಅಥವಾ ಮೇಲಿನ ಯಾವುದಲ್ಲ? ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್. ಯಾಕಂದ್ರೆ ಅಧ್ಯಕ್ಷರನ್ನು ತೆಗೆದು ಹಾಕಬೇಕಾದಾಗ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಇವರು ಕೇಳಿರ್ತಾರೆ, ಇವ್ರನ್ನ ತೆಗೆದು ಹಾಕ್ಬೋದಾ ಅಂತ. ಸುಪ್ರೀಂ ಕೋರ್ಟಿಗೆ ಇವರೇ ಕೇಳಿರ್ತಾರೆ, ರಾಷ್ಟ್ರಪತಿನೇ ಆಲ್ರೆಡಿ. ಸೊ ಅವ್ರು ಎನ್ಕ್ವೈರಿ ಮಾಡಿ ಎಸ್ ಇವರು ತಪ್ಪು ಮಾಡಿದ್ದಾರೆ, ಸೊ ತೆಗೆದು ಹಾಕ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. UPSC ಅಧ್ಯಕ್ಷರನ್ನು ತೆಗೆದು ಹಾಕ್ಬೋದು ಅಂತ ಹೇಳುವಂಥದ್ದು ಯಾರು? ಸುಪ್ರೀಂ ಕೋರ್ಟ್ಗೆ ಮಾತ್ರ ಅಧಿಕಾರ, ಹೈಕೋರ್ಟ್ ಅದೆಲ್ಲ ಇರಲ್ಲ. ಈ ಕೆಳಗಿನ ಯಾವ ಲೇಖನಗಳಲ್ಲಿ ಕೇಂದ್ರ ಅಥವಾ ರಾಜ್ಯಗಳ ಅಡಿಯಲ್ಲಿರುವ ಸೇವೆಗಳೊಂದಿಗೆ ಸಂತೋಷದ ಸಿದ್ಧಾಂತ? ಇದು ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತ ಕರಿತೀವಿ. ಏನಿದು ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂದ್ರೆ? ಅಂದ್ರೆ ನಿಮ್ಮನ್ನ ನೇಮಕ ಮಾಡುವಂತ ವ್ಯಕ್ತಿಗೆ ಎಲ್ಲಿವರೆಗೆ ನಿಮ್ಮ ಮೇಲೆ ಆ ಥರ ನೀವು ಕೆಲಸ ಮಾಡ್ತೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಸುತ್ತೆ, ಅಲ್ಲಿವರೆಗೆ ಮಾತ್ರ ಕೆಲಸ. ಅವರು ನೀವು ಕೆಲಸ ಸರಿ ಇಲ್ಲ, ಇವ್ರನ್ನೆಲ್ಲ ಕಿತ್ತು ಹಾಕ್ಬೋದು ಅಂತಂದ್ರೆ ಅವ್ರ ಮನಸ್ಸು ಬಂತಂದ್ರೆ ತೆಗೆದು ಹಾಕ್ಬೋದು ಅಂತ. ಅದಕ್ಕೆ ಏನಂತೀವಿ? ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತ ಕರಿತೀವಿ. ಎಲ್ಲಿವರೆಗೆ? ಈಗ ನಿಮ್ಮನ್ನು ಕೂಡ ಓದಾಕ ನಿಮ್ಮ ತಂದೆ ತಾಯಿ ಬಿಟ್ಟಿರ್ತಾರೆ, ಎಲ್ಲಿವರೆಗೂ ಪ್ರೆಷರ್ ಇರ್ತದೆ ಅವ್ರಿಗೆ? ಒಂದು 4-5 ವರ್ಷ ಅಲ್ಲಿ ಸಂತೋಷದ ಸಿದ್ಧಾಂತ ಆ ಥರ 4-5 ವರ್ಷ ಆಗ್ತಾನೆ ನಮ್ಮ ಮಗ ಮಗಳು ಅಂತ ಕೂತ್ಕೊಂಡಿರ್ತಾರೆ. ನಂತರದಲ್ಲಿ ಅಕಸ್ಮಾತ್ ಆಗ್ಲಿಕ್ಕಂದ್ರೆ ಆ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಮುಗಿತದೆ, ಬಾರಪ್ಪ ಮನೆ ಕಡೆ, ಏನು ಹೊಲದಲ್ಲಿ ಅದೆಲ್ಲ ಕೆಲಸ ಮಾಡ್ಕೊಂಡು ಇರುವಂತೆ ಅಂತ ಆ ಥರ. ಇಲ್ಲಿ ಇದೇ ರೀತಿ ಕೇಂದ್ರ ಅಥವಾ ರಾಜ್ಯಗಳ ಅಡಿಯಲ್ಲಿ ಸೇವೆಗಳು ಬರ್ತಾವಲ್ಲ, ಈ ಸ್ಟೇಟ್ ಸಿವಿಲ್ ಸರ್ವಿಸಸ್ಗಳಾಗಿರ್ಬೋದು, ಸೆಂಟ್ರಲ್ ಸಿವಿಲ್ ಸರ್ವಿಸಸ್, ಅಲ್ಲಿ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಯಾವ ಆರ್ಟಿಕಲ್ ಹೇಳುತ್ತೆ ಅದ್ರ ಬಗ್ಗೆ ಇಲ್ಲಿ ಪೋಲ್ ಮಾಡಬಹುದು ಸ್ನೇಹಿತರೆ. ಆರ್ಟಿಕಲ್ 308, 310, 312, 314. ಸರಿಯಾದ ಉತ್ತರ 310 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಸಿಂಪಲ್, ಡೈರೆಕ್ಟಾಗಿ ನೆನ್ಪಿಡಬೇಕು. ಇದು ಚೆನ್ನಾಗಿದೆ ನೋಡಿ. ಯಾವುದು ಇದು ಪಾಯಿಂಟ್ಗಳು ನೆನ್ಪಿಡಿ. ಪೋಸ್ಟ್ಗಳು ಆನಂದದ ಸಿದ್ಧಾಂತದ, ಸಂತೋಷ ಸಿದ್ಧಾಂತ, ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತೇಳಿ ಯಾವ್ಯಾವ ಪೋಸ್ಟ್ ಬರ್ತಾವೆ ಹಾಗಾದ್ರೆ? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಧಿಕಾರಾವಧಿ ಇಲ್ಲಿ ಹೊರಗಿಡಲಾದೆ. ಅವರನ್ನ ಬಿಟ್ಟು, ಇವ್ರನ್ನೆಲ್ಲ ಬಿಟ್ಟು ಇವ್ರಿಗೆಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಧಿಕಾರಾವಧಿ ಅವೆಲ್ಲ ಅದಾವಲ್ಲ, ಸುಪ್ರೀಂ ಕೋರ್ಟ್ ಟೆನ್ಯೂರ್ ಜಡ್ಜದ್ದು, ಅವ್ರನ್ನ ರಾಷ್ಟ್ರಪತಿ ನನಗೆ ಇಚ್ಛೆ ಮೇರೆಗೆ ನಾ ಎಲ್ಲಿವರೆಗೆ ಸಂತೋಷವಾಗಿರ್ತಾರೆ ಅಲ್ಲಿವರೆಗೆ ಅಷ್ಟೇ, ನನಗೆ ಸರಿ ಅನ್ಸ್ಲಿಕ್ಕೆ ನಿಮ್ಗೆ ಕಿತ್ತಾಗ್ತೀರಂತ ಹಂಗಾಗತ್ತಾ? ಇಲ್ಲ, ಅದಕ್ಕೆ ಸ್ಪೆಷಲ್ ಪ್ರೊಸೀಜರ್ ಇದೆ. ಯಾರನ್ನ? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ತೆಗೆದಬೇಕಾದ್ರೆ. ಅಂದ್ರೆ ಈ ಒಂದು ಡಾಕ್ಟ್ರಿನ್ ಆಫ್ ಪ್ಲೆಜರ್ ಇಂದ ಯಾರನ್ನ ಹೊರಗಿಡಲಾದೆ? ಸ್ವಲ್ಪ ನೋಟ್ಸ್ ಮಾಡಿದನ. ಆರ್ಟಿಕಲ್ 124 ಪ್ರಕಾರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಅಧಿಕಾರಾವಧಿ ಅವ್ರನ್ನೆಲ್ಲ ಈ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಇಂದ ಹೊರಗಿಡಲಾಗಿದೆ. ಹಿಂಗಂದ್ರೇನು? ಡಾಕ್ಟ್ರಿನ್ ಆಫ್ ಪ್ಲೆಜರ್ ಇಂದ ಹೊರಗಿಡಲಾಗಿದೆ ಅಂದ್ರೆ ಅರ್ಥ ಇಲ್ಲಿ ರಾಷ್ಟ್ರಪತಿಯವರು ಇವ್ರನ್ನ ಯಾವಾಗ ಬೇಕಾದ ತೆಗೆದಾಕಾಗಲ್ಲ. ಈಗ ನೀವು IAS, IPS ಅಥವಾ KS ಏನಾಗಿರ್ತೀರ ಅನ್ಕೊಳ್ಳಿ, ಅವಾಗ ಅದು ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂಡರ್ ಅಲ್ಲಿ ಬರುತ್ತೆ. ರಾಜ್ಯಪಾಲರಿಗೆ ಅಥವಾ ರಾಷ್ಟ್ರಪತಿಗೆ ಯಾವಾಗ ಬೇಡ ಅನ್ಸುತ್ತೆ ತೆಗೆದು ಹಾಕ್ಬೋದು. ಕೆಲವೊಂದು ಆರ್ಟಿಕಲ್ ನಿಮಗೆ ಸೇಫ್ ಗಾರ್ಡ್ ಇದೆ ಅಂತಂದ್ರೆ ಏನು, ನಿಮಗೆ ಈ ಸುಪ್ರೀಂ ಕೋರ್ಟ್ ಜಡ್ಜ್ ತೆಗೆದಾಕ್ತಾರಲ್ಲ ಆ ಥರ ಪ್ರೊಸೀಜರ್ ಏನಿರಲ್ಲ ಅದಕ್ಕೆ. ಸೊ ಯಾರನ್ನ ಹೊರಗಿಡಲಾದೆ? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಧಿಕಾರಾವಧಿ ಅದನ್ನ ಇಡಬೇಕು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹೈಕೋರ್ಟಿನ ನ್ಯಾಯಾಧೀಶರು ಆರ್ಟಿಕಲ್ 218 ನಲ್ಲಿ ಬರ್ತದೆ. ಭಾರತದ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇಲ್ಲಿ 148 ಆರ್ಟಿಕಲ್ ಕ್ಲಾಸ್ 2 ಅಲ್ಲಿ CAG ಅವರು ಬರ್ತಾರೆ. CAG ಚೀಫ್ ಎಲೆಕ್ಷನ್ ಕಮಿಷನರ್ ಕೂಡ ಇದ್ರ ಹೊರಗಡೆಲಾಗಿದೆ. ಅವ್ರು ಎಲ್ಲಿವರೆಗೆ ಇಷ್ಟ ಇರ್ತದೆ ಅಲ್ಲಿ ಹಂಗಂತಲ್ಲ, ಅವ್ರಿಗೊಂದು ಸ್ಪೆಷಲ್ ಪ್ರೊಸೀಜರ್ ಇದೆ, ಅದ್ರ ಪ್ರಕಾರ ತೆಗೆದಾಕಬೇಕು. ಹೇಗೆ? ಆ ಸುಪ್ರೀಂ ಕೋರ್ಟಿಗೆ ಒಂದು ಎನ್ಕ್ವೈರಿ ಕಮಿಟಿ ಮಾಡಿ ಅವರು ರಿಕಮೆಂಡ್ ಮಾಡಿದಾಗ ತೆಗೆದಾಕುವಂಥದ್ದು ಈ ಇರ್ತದೆ. ಓಕೆ, ಸಾರ್ವಜನಿಕ ಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಆರ್ಟಿಕಲ್ 317 ನಲ್ಲಿ ನಾವು ಆಗಲೇ ನೋಡಿದ್ವಲ್ಲ, UPSC ಚೇರ್ಮನ್ ಅಂಡ್ ಮೆಂಬರ್ಸ್ಗಳನ್ನು ತೆಗೆದಾಕಬೇಕಾದ್ರೂ ಮನಸ್ಸಿಗೆ ಬಂದಂಗೆ ತೆಗೆದಾಕಂಗಿಲ್ಲ, ಅದಕ್ಕೆ ಪ್ರೊಸೀಜರ್ ಫಾಲೋ ಮಾಡಬೇಕು. ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಡಿಯಲ್ಲಿ ಬರುತ್ತೆ ಅಂದ್ರೆ ಮನಸ್ಸಿಗೆ ಬಂದಾಗ ತೆಗೆದಾಕ್ಬೋದು ಅಂತ. ಅದರಿಂದ ಸ್ಪಷ್ಟವಾಗಿ ಹೊರಗಿಡಲಾಗಿದೆ ಅಂದ್ರೆ ಇವ್ರನ್ನ ಹಂಗೆ ಈಸಿಯಾಗಿ ತೆಗೆದಾಕಾಗಲ್ಲ, ಸ್ಪೆಷಲ್ ಪ್ರೊಸೀಜರೇ ಇರ್ತದೆ. ಓಕೆ, ಇವ್ರನ್ನೆಲ್ಲ ಸಬ್ಜೆಕ್ಟ್ಗಳನ್ನು ಹೇಳುವಾಗ ನಾನು ಥಿಯರಿ ಕ್ಲಾಸಲ್ಲಿ ಎಲ್ಲ ಹೇಳಿದ್ದೀನಿ ಸ್ನೇಹಿತರೆ. ಅದು ಸಂಟಿ ಸರ್ ಅಕಾಡೆಮಿ ಅನ್ನೋ ಆ್ಯಪಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಇವನ್ ನೀವು
ಪೊಲೀಸ್ ಕಾನ್ಸ್ಟೇಬಲ್ ಎಂದು ಹಿಡಿದು IAS ಎಕ್ಸಾಮ್ವರೆಗೂ ಯೂಸ್ ಆಗ್ತಾ ಹೋಗ್ತದೆ. ಸಂದರ್ಭಾನುಸಾರ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಸಂತೋಷ ಮೇಲೆ ಅವಲಂಬಿತವಾಗಿ ನೋಡಿ ಇಲ್ಲಿ ಆರ್ ನಾಟ್ ಡಿಪೆಂಡೆಂಟ್ ಆನ್ ದ ಪ್ಲೇಸರ್ ಆಫ್ ಪ್ರೆಸಿಡೆಂಟ್ ಅಂಡ್ ಗವರ್ನರ್. ಇವೆಲ್ಲರೂ ಕೂಡ ಅದರ ಮೇಲೆ ಡಿಪೆಂಡ್ ಆಗಿಲ್ಲ ಇವರು. ಓಕೆ, ಆಪರೇಷನ್ ಆಫ್ ಡಾಕ್ಟ್ರಿನ್ ಆಫ್ ಪ್ಲೇಸರ್ ಇಂದ ಯಾರನ್ನ ಹೊರಗಿಡಲಾಗಿದೆ? ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಹೈಕೋರ್ಟಿನ ನ್ಯಾಯಾಧೀಶರು, ಇದು CAG ಅವರು ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್ ಅವರು, UPSC ಮೆಂಬರ್ಸ್ ಅಂಡ್ ಇಲ್ಲಿ ಇದು ಅಧ್ಯಕ್ಷರು, ಈ ತರದ ಇವೆಲ್ಲವೂ ಕೂಡ ಇವರನ್ನ ಹೊರಗಿಡಲಾಗಿದೆ. ಈ ರೀತಿ ಕ್ವಶನ್ ಪಕ್ಕಾ ಬರ್ತಿರ್ತದೆ, ನೆನ್ಪಿಟ್ಕೊಳ್ಳಿ. ತುಂಬಾ ಜನ ತಪ್ಪು ಮಾಡುವಂತ ಕ್ವಶನ್ ನೀವು ಇದನ್ನ ಮಾಡಬೇಕು. ಯಾವ ಆರ್ಟಿಕಲ್ ಕೊಟ್ಟಿದ್ದಾರೆ? ಆರ್ಟಿಕಲ್ 310 ನಲ್ಲಿ ಡಾಕ್ಟ್ರಿನ್ ಆಫ್ ಪ್ಲೇಸರ್ ನ ಮೆನ್ಷನ್ ಮಾಡಿದ್ದಾರೆ, ಸಂವಿಧಾನಬದ್ಧವಾಗಿದೆ, ಅವ್ರನ್ನ ತೆಗೆದು ಹಾಕಬಹುದು ಅಂತ. ಈಗ ಆಲ್ ಇಂಡಿಯಾ ಸರ್ವಿಸ್ ಅವ್ರನ್ನ ತೆಗೆದು ಹಾಕ್ಬೋದು, ಎಸ್, ಹೆಂಗ್ ಬೇಕಾದಂಗೆ ತೆಗೆದು ಹಾಕ್ತಾ ಹೋಗ್ಬೋದು. ಈ ಕೆಳಗಿನ ಯಾವ ಆಯೋಗವು IAS ಮತ್ತು IPS ರದ್ದತಿಯ ಶಿಫಾರಸಿಗೆ ಹೆಸರುವಾಸಿಗಿದೆ? ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಒಂದು ಆಯೋಗ ಈ IAS IPS ಬೇಡ, ಕಿತ್ತಾಕ್ರಿ ಅವ್ರನ್ನ, ಆ ಪೋಸ್ಟ್ಗಳೇ ಬೇಡ ಅಂತ ಹೇಳಿದಂಥವ್ರು ಯಾರು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಈ ದೇವರ್ ಆಯೋಗ, ಕಾಲೇಕರ್ ಆಯೋಗ, ಕೇರ್ ಆಯೋಗ, ರಾಜ್ ಮನ್ನಾರ್ ಆಯೋಗ. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಜ್ ಮನ್ನಾರ್ ಆಯೋಗ ಅನ್ನುವಂಥದ್ದು ಸರಿಯಾದ. IAS IPS ಬೇಡ ಅಂತ ಹೇಳಿ ಅವರು ಶಿಫಾರಸ್ ಮಾಡಿದ್ರು, ಬಟ್ ಅದನ್ನೇನು ಒಪ್ಕೊಂಡಿಲ್ಲ. ಬಟ್ ಶಿಫಾರಸ್ ಮಾಡಿದ್ದು ಯಾರು ಅಂದ್ರೆ IAS IPS. ಯಾಕಂದ್ರೆ ಇಲ್ಲಿ ರಾಜ್ ಮನ್ನಾರ್ ಆಯೋಗ ಅನ್ನೋದು ಸ್ಟೇಟ್ ಗೌರ್ಮೆಂಟ್ ನೇಮಕ ಮಾಡಿತ್ತು. ಯಾವುದು ಸ್ಟೇಟ್ ಗೌರ್ಮೆಂಟ್? ಈ ಹೆಸರನ್ನ ನೋಡಿದಾಗ ಏನನ್ಸುತ್ತೆ? ತಮಿಳುನಾಡಿನ ರಾಜ್ಯ ಸರ್ಕಾರ. ಯಾವುದೋ ಒಂದು ರಾಜ್ಯ ಸರ್ಕಾರ ಆದರೆ ಶಿಫಾರಸ್ ಡೆಫಿನೆಟ್ಲಿ ಹಿಂಗೆ ಮಾಡ್ಬೇಕಲ್ವಾ, ಅವ್ರು ಮಾಡಿದಾರಂತ. IAS IPS ಅನ್ನೋದು ಸೆಂಟ್ರಲ್ ಸರ್ವಿಸ್, ಆಲ್ ಇಂಡಿಯಾ ಸರ್ವಿಸಸ್ ಅಲ್ಲಿ ಬರ್ತಾವಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ ಅವ್ರನ್ನೆಲ್ಲ. ಅವರಿಗೆ ರಿಕ್ರೂಟ್ಮೆಂಟ್ ಮಾಡೋದು UPSC, ಅವರಿಗೆಲ್ಲ ಟ್ರೈನಿಂಗ್ ಕೊಡೋದು ಕೂಡ ಸೆಂಟ್ರಲ್ ಗೌರ್ಮೆಂಟ್, ಅಪಾಯಿಂಟ್ ಮಾಡ್ಕೊಳ್ಳೋದು ಸೆಂಟ್ರಲ್ ಗೌರ್ಮೆಂಟ್, ಆಮೇಲೆ ಲಾಸ್ಟಿಗೆ ಡ್ಯೂಟಿ ಮಾಡೋದು ಆ ರಾಜ್ಯಗಳಲ್ಲಿ ಮಾಡ್ತಾರೆ. ಪೇಮೆಂಟ್ ಬರೋದು ಕೂಡ ರಾಜ್ಯದಿಂದನೇ ಬರುತ್ತೆ. ಆದರೆ ಕಂಟ್ರೋಲಿಂಗ್ ಅಥಾರಿಟಿ ಪ್ರೆಸಿಡೆಂಟ್ ಈ ತರ ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ. ಅದಕ್ಕೆ ಈ ಪೋಸ್ಟ್ಗಳೇ ಬೇಡ ಅಂತ ಆ ಒಂದು ಸ್ಟೇಟ್ ರಿಲೇಟೆಡ್ ಕಮಿಟಿ ಅದನ್ನ ಹೇಳುತ್ತೆ, ರಾಜ್ ಮನ್ನಾರ್ ಆಯೋಗ. ಇದನ್ನೇ ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರು ಈ ರಾಜ್ ಮನ್ನಾರ್ ಅವ್ರನ್ನೇ ಸೆಂಟ್ರಲ್ ಗೌರ್ಮೆಂಟ್ ನೇಮಕ ಮಾಡಿರ್ತಾರೆ, ಅವಾಗ ಏನಂತಿದ್ರು, ಎಸ್ ಹೌದು ಇರ್ಲಿ ಅಂತ ಹೇಳ್ತಿದ್ರು. ಸೊ ಯಾರು ನೇಮಕ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ. ಸೊ ಈ ತರದ ಕ್ವಶನ್ಗಳು ನೀಟಾಗಿ ಓದ್ತಾ ಹೋಗ್ಬೇಕು ಸ್ನೇಹಿತರೆ. ಎಲ್ಲ ಓದಿದ್ದೀನಿ ಅಂತ ಮೇಲ್ಮೇಲಿಂದ ಓದ್ಕೊಂಡು ಜಸ್ಟ್ ಮಿಸ್ ಆಯಿತು ಆ ಕಥೆಗಳನ್ನು ಹೇಳುವಂಗಿಲ್ಲ. ನೀಟಾಗಿ ನೀವು ಸ್ಟಡಿ ಮಾಡ್ತಾ ಹೋಗಿ. ಪ್ರತಿಯೊಂದು ಸಬ್ಜೆಕ್ಟ್ನ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮಗೆ ಈಗಲಾಗಲೇ ಹೇಳ್ದಂಗೆ ಈ ಕೋರ್ಸ್ಗಳಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗಿದ್ದೀನಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ PS ಆಗಿ ಒಂದು 20 ಎಸ್ಸೆ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಬೇರೆ ಯಾವ ಮೆಟೀರಿಯಲ್ ನೋಡೋ ಅವಶ್ಯಕತೆ ಇಲ್ಲ. ಎಕಾನಮಿ ಅಂತೂ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಪರ್ಫೆಕ್ಟ್ ಆಗಿ ಹೋಗ್ತೀರಿ. ಪೊಲೀಸ್ ಕಾನ್ಸ್ಟೇಬಲ್ ಇಂದ IAS ಎಕ್ಸಾಮ್ ವರೆಗೂ ಪರ್ಫೆಕ್ಟ್ ಆಗ್ತದೆ. ಆರ್ಥಿಕ ಸಮೀಕ್ಷೆ KAS ಎಕ್ಸಾಮ್ ಅಲ್ಲಿ ಸಾಕಷ್ಟು ಕ್ವಶನ್ ಬಂದಿದ್ದು, ಇದ್ರ ಬಗ್ಗೆ ಗಮನ ಇರಲಿ. ಇದೆಲ್ಲ ಇಲ್ಲಿ ನಿಮಗೆ ಸಂಕೀಸರ್ ಅಕಾಡೆಮಿ ಅನ್ನುವಂಥ ಆ್ಯಪ್ ಅಲ್ಲಿ ಸಿಗ್ತಾ ಹೋಗ್ತದೆ. ಓಕೆ, ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಕ್ಲಾಸಿಗೆ ಸಿಗೋಣ. ಟೈಮ್ ವೇಸ್ಟ್ ಮಾಡಬೇಡಿ, ನೀಟಾಗಿ ಕನ್ಸಿಸ್ಟೆಂಟ್ ಆಗಿ ಓದ್ತಾ ಹೋಗಿ. ಥ್ಯಾಂಕ್ ಯು.